ಸರ್ಕಾರ ವಿಶೇಷ ಅಧಿವೇಶನ ಕರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂಟಿ ಅಧಿವೇಶನವನ್ನು ಕರೆದಿದ್ದಾರೆ. ಮನ್ರೇಗಾ ಬಿಲ್ ರದ್ದು ಮಾಡಿದ್ದಾರೆ. ಈ ವಿಚಾರದ ಚರ್ಚೆಗೆ 2 ದಿನ ನಾವು ಅಧಿವೇಶನ ಕರೆದಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ದೊಡ್ಡ ಅನ್ಯಾಯ ನಡೀತಾ ಇದೆ. ಜಿ ಮನ್ರೇಗಾ ನಡುವೆ ವ್ಯತ್ಯಾಸ ಇದೆ. ಇದನ್ನ ಜನರ ಮುಂದೆ ನಾವು ಇಟ್ಟಿದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಸಾಂಪ್ರದಾಯಿಕವಾಗಿ ಮಾಡ್ತಾರೆ, ಅದ್ರ ಬಗ್ಗೆ ಇದೆ. ಅದಾದಮೇಲೆ 2 ದಿನ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ದೊಡ್ಡ ಅನ್ಯಾಯ ನಡೆದಿದೆ, ಮನ್ರೇಗಾ ಬಿಲ್ಲನ್ನು ರದ್ದು ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಚರ್ಚೆ ಮಾಡಲಿಕ್ಕಂತ ಕರೆದಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಅದರಲ್ಲಿ ನಿಮಗೆ ವಿಶೇಷವಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್? ಅದು ವಿಶೇಷ ಜವಾಬ್ದಾರಿ ಅಲ್ಲ, ಅದು ಜವಾಬ್ದಾರಿನೇ ಅಲ್ಲ. ಯಾಕಂದರೆ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ವಿಶೇಷತನ ಅಂತೇನಿಲ್ಲ. ಹೊಣೆಗಾರಿಕೆ ನಮ್ಮ ಇಲಾಖೆ ಇರೋದ್ರಿಂದ ನಾವೇ ಸ್ವಲ್ಪ ಮುಂದಾಳತ್ವ ವಹಿಸ್ಕೋಬೇಕಾಗುತ್ತೆ. ಈಗಾಗಲೇ ವಿ ಗ್ರಾಮ್ಜಿ ಮತ್ತು ಮನ್ರೇಗಾ ಇವೆರಡರ ಮಧ್ಯೆ ಏನು ಅಂತರ ಇದೆ ಈಗಾಗಲೇ ಜನರ ಮುಂದೆ ಇಟ್ಟಿದ್ದೇವೆ. ಇದರ ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ಕೂಡ ನಾವು ತಿಳಿಸಿ ಹೇಳಿದ್ದೀವಿ. ಸೊ ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿನೂ ಚಾಲೆಂಜ್ ಮಾಡ್ತೀವಿ, ಲೀಗಲಿನೂ ಚಾಲೆಂಜ್ ಮಾಡ್ತೀವಿ, ಹಾಗೂ ಜನರ ನ್ಯಾಯಾಲಯಕ್ಕೂ ಹೋಗ್ತೀವಿ. ಇದ್ರ ಬಗ್ಗೆ ಸಂಘರ್ಷ ಯಾರು ಮಾಡ್ತಾ ಇರೋದು? ಯಾವುದಾದ್ರೂ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮನ್ನು ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ರೆ ಅವ್ರ ಜೊತೆ ಸಮಾಲೋಚನೆಯೂ ಕೂಡ ಮಾಡೋದಿಲ್ವಾ? ನಮ್ಮ 40% ನಮ್ಮ ದುಡ್ಡನ್ನು ತಗೋತಾ ಇದ್ದಾಗ ಯಾಕೆ ತಗೋತಾ ಇದ್ದೀರಾ, ಹೇಗೆ ತಗೋತಾ ಇದ್ದೀರಾ ಅಂತಲೂ ಕೂಡ ನಮ್ಮ ಜೊತೆ ಮಾತಾಡೋದಿಲ್ವಾ? ಕನ್ಸಲ್ಟೇಷನ್ ಅನ್ನೋದೇ ಇಲ್ವಾ? ಆರ್ಟಿಕಲ್ 21, ಆರ್ಟಿಕಲ್ 258, ಆರ್ಟಿಕಲ್ 280 ಕ್ಲಿಯರ್ ವೈಲೇಷನ್ಸ್ ಇದೆ. ಅದ್ರ ಬಗ್ಗೆ ಚರ್ಚೆನೂ ಮಾಡೋದು ಬೇಡ. ಕೇಂದ್ರ ಸರ್ಕಾರ ಏನಿದು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೆ, ಇದು ಸರಿಯಲ್ಲ. ಇದನ್ನು ನಾವು ಲೀಗಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ದೀವಿ, ಮಾಡ್ತೀವಿ ಅದು.